ತುಮಕೂರು ನಗರದ ಚಿಕ್ಕಪೇಟೆಯಲ್ಲಿರುವ ದಿಗಂಬರ ಜೈನ ಪಾರ್ಶ್ವನಾಥ ಸ್ವಾಮಿ ಜೀನ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಏಪ್ರಿಲ್ 9ರಂದು ವಿಶ್ವ ಶಾಂತಿಗಾಗಿ ಜೈನ ಸಮುದಾಯದವರು ಸಾಮೂಹಿಕವಾಗಿ ವಿಶ್ವ ನಮೋಕಾರ ಮಂತ್ರವನ್ನ ಪಠಿಸಿದರು. ಬೆಳಗ್ಗೆ 8 ಗಂಟೆಯಿಂದ 9:20ರವರೆಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಜೈನ ಸಮುದಾಯದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ವಿಶ್ವದಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೀನ ಮಂದಿರದ ಅಧ್ಯಕ್ಷರಾದ ಬಾಹುಬಲಿ, ನಮ್ಮ ಜೀನ ಮಂದಿರದಲ್ಲಿ ಪ್ರತಿ ವರ್ಷವೂ ವಿಶ್ವಶಾಂತಿಯ ದೃಷ್ಟಿಯಿಂದ ಸಾಮೂಹಿಕವಾಗಿ ನಮೋಕಾರ ಮಂತ್ರ ಪಠಿಸಲಾಗುತ್ತದೆ. ವಿಶ್ವದಲ್ಲಿ ಯಾವುದೇ ಪ್ರಾಣಿ, ಪಕ್ಷಿ ಹಾಗೂ ಜೀವರಾಶಿಗಳಿಗೆ ತೊಂದರೆಯಾಗದೆ ಸುಖ ಶಾಂತಿ ನೆಲೆಸಲಿ ಎಂಬ ಉದ್ದೇಶದಿಂದ ಈ ಮಂತ್ರವನ್ನ ಪಠಿಸಲಾಗುತ್ತದೆ ಎಂದು ತಿಳಿಸಿದರು. ಜೊತೆಗೆ ವಿಶ್ವದಲ್ಲಿ ನಡೆಯುತ್ತಿರುವ ಯುದ್ಧಗಳು ಶಾಂತಿಯಾಗಲಿ ಎಂದು ಪ್ರಾರ್ಥಿಸಿದರು. ಎಲ್ಲರಿಗೂ ಜೈ ಜಿನೇಂದ್ರಗಳು. ಈ ದಿನ ನಮೋಕಾರ ಮಂತ್ರ ದಿನ ಆಗಿರೋದ್ರಿಂದ ಈ ದಿನ ನಮ್ಮ ಜನಮಂದಿರದಲ್ಲಿ ನಮೋಕಾರ ಮಂತ್ರ ಪಠಣೆ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗಿದೆ. 8 ಗಂಟೆಯಿಂದ 9:20ರವರೆಗೂ ಕಂಟಿನ್ಯೂಸ್ ಆಗಿ ನಮೋಕಾರ ಮಂತ್ರ ಪಠಣೆ ವಿಶ್ವ ಶಾಂತಿ ಪ್ರಯುಕ್ತ ನಡೀತಾ ಇದೆ. ಈ ದಿನ ಜಗತ್ತಿನಲ್ಲಿ ಬಹಳ ಯುದ್ಧ ನಡೀತಾ ಇರೋದ್ರಿಂದ ವಿಶ್ವಶಾಂತಿ ಬಹಳ ಮುಖ್ಯ. ಆದ್ದರಿಂದ ವಿಶ್ವಶಾಂತಿ ಪ್ರಯುಕ್ತ ನಮ್ಮ ತುಮಕೂರಿನ ದಿಗಂಬರ ಜೈನ ಪಾರ್ಶ್ವನಾಥ ಸ್ವಾಮಿ ಜಿನಮಂದಿರದ ಆವರಣದಲ್ಲಿ ನಮೋಕಾರ ಮಂತ್ರ ಪಠಣೆ ಜಗತ್ತಿನ ಶಾಂತಿಗೋಸ್ಕರ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಜೈ ಜಿನೇಂದ್ರ. ನಂತರ ಮಾತನಾಡಿದ ಜೀನ ಮಂದಿರದ ಖಜಾಂಜಿ ಶಿವಕುಮಾರ್, ನಮ್ಮ ಜೀನ ಮಂದಿರದಲ್ಲಿ ಇದು 2ನೇ ವರ್ಷದ ನಮೋಕಾರ ಮಂತ್ರ ದಿವಸವಾಗಿದ್ದು ವಿಶ್ವದಾದ್ಯಂತ ಜೈನ ಸಮುದಾಯದ ಸಣ್ಣ ದೊಡ್ಡ ಮಂದಿರಗಳಲ್ಲಿಯೂ ಈ ದಿನ ಸಾಮೂಹಿಕವಾಗಿ ನಮೋಕಾರ ಮಂತ್ರ ಪಠಿಸಲಾಗುತ್ತದೆ ಎಂದು ತಿಳಿಸಿದರು. ನಮೋಕಾರ ಮಂತ್ರ ಪಠಿಸುವುದರಿಂದ ಮನುಷ್ಯನ ಮನಸ್ಸಿಗೆ ಶಾಂತಿ ದೊರೆಯುವುದರ ಜೊತೆಗೆ ಮನೆ ಮನೆಗೂ ಸುಖ ಶಾಂತಿ ಹಾಗೂ ನೆಮ್ಮದಿ ನೆಲೆಸುತ್ತದೆ ಎಂದು ತಿಳಿಸಿದರು. ಜಯ ಜಿನೇಂದ್ರಗಳು, ಇವತ್ತು ವಿಶ್ವದಲ್ಲಿ ನವೋಕಾರ ಮಂತ್ರ ದಿನಗಳು ಈಗ ಆಚರಿಸಲಾಗಿದೆ. ಇವತ್ತು ಮೊದಲಿನ ವರ್ಷ, ಹೋದ ವರ್ಷದಿಂದ ಸ್ಟಾರ್ಟ್ ಆಗಿ ಇವತ್ತು ಮೊದಲಿನ ವರ್ಷ ನಡೀತಾ ಇದೆ. ಸೊ ಇವತ್ತು ಸೇಮ್ 8ರಿಂದ 9 ತನಕ ಇಡೀ ವಿಶ್ವದಲ್ಲಿ ನಡೀತಾ ಇದೆ. ಈಗ ಇದು ಬರೀ ನಮ್ಮ ತುಮಕೂರಲ್ಲಿ ಇಲ್ಲ, ಪ್ರತಿಯೊಂದು ಸಣ್ಣ ಊರಲ್ಲಿ ಇಲ್ಲಿ ನಮ್ಮ ಜೈನರು ಇದ್ದಾರೆ, ಬರ್ಸಿದ್ದಿದ್ದಾರೆ, ಇಲ್ಲಿ ಎಲ್ಲ ಕಡೆ ಇದು ಪಠಣ ನಡೀತಾ ಇದೆ. ಈ ಪಠಣದಿಂದ ಇಷ್ಟು ಕಷ್ಟ ಏನಾರಾಗಲಿ, ವಿಶ್ವದಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಶಾಂತಿ 100% ಆಗುತ್ತೆ. ಈ ನವೋಕಾರ ಮಂತ್ರ ನಮ್ಮ ಒಬ್ರಿಗಲ್ಲ, ಇಲ್ಲ ಪ್ರತಿಯೊಂದು ಜಾತಿಗೆ ಸಲ್ಲಿಸುತ್ತೆ. ಆಚಾರ್ಯ, ಉಪಾಧ್ಯಾಯ, ಸರ್ವಸಾಧು, ಅರ್ಹಂತ, ಸಿದ್ಧ ಎಲ್ಲ ಇದರಲ್ಲಿ ದೇವರದ್ದು ಕೃಪೆ ಇರುತ್ತೆ. ಎಲ್ಲರಿಗೂ ನಾವು ನಮಸ್ಕಾರ ಮಾಡಿ ಇದು ಹೇಳಿದಾಗ ನಮ್ಮ ಮನೆಗೆ ಮತ್ತು ಮನಸ್ಸಿಗೆ ಮತ್ತು ಸಂಸಾರಿಗೆ ಎಲ್ಲರಿಗೂ ಶಾಂತಿ ಸಿಗುತ್ತೆ ಅಂತ ಆ ಉದ್ದೇಶವಾಗಿ ನಮ್ಮ ಜೈನ ಸಮಾಜದಿಂದ ಇದು ಪಠನೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವುದು ಕಷ್ಟ ಬಿಡಬಾರ್ದು, ಸಾಮೂಹಿಕ ಮಾಡ್ತಾ ಇರೋದು. ಇದರಲ್ಲಿ ಎಲ್ಲಕ್ಕಿಂತ ಪವರ್ ಜಾಸ್ತಿ. ಇದು ನೋಡಿ ನಮ್ಮ ಇದು ಯಾವಾಗ ಸ್ಟಾರ್ಟ್ ಆಗಬೇಕು ಅದಕ್ಕೆ ಒಂದು ದಿವಸ ಮುಂಚೆನೇ ನೋಡಿ ಸೀಸ್ ಫೈರ್ ಆಗಿದೆ ಇರಾನ್ ಯುದ್ಧದ್ದು. ಅದು ಎಲ್ಲ ಇನ್ನೂ ಕಡಿಮೆ ಆಗುತ್ತೆ. ಏನು ಸಮಸ್ಯೆ ಯಾವ ಸಮಸ್ಯೆ ಇರಲ್ಲ. ಜೈ ಜಿನೇಂದ್ರ. ನಾವು ಸುಬೋಧ್ ಕುಮಾರ್ ಜೈನ್, ತುಮಕೂರು ಜೈನ್ ಸಮಾಜ ಟ್ರೆಜರರ್. ಸಧರ್ಮ ಸಂಯುಕ್ತ ಬಂಧುಗಳೇ, ಜೈ ಜಿನೇಂದ್ರಗಳು. ಈ ದಿನ ಮಹಾಮಂತ್ರ ನಮೋಕಾರ ಪಠಣ ದಿನ ಅಂತ ಹೇಳಿ ಏಪ್ರಿಲ್ 9ರಂದು ನಮ್ಮ ಆಚಾರ್ಯರು ಘೋಷಣೆ ಮಾಡಿದ್ದು ವಿಶ್ವ ಕಲ್ಯಾಣಕ್ಕಾಗಿ. ಈಗ ನಡೀತಿರ್ತಕ್ಕಂಥ ವಿಶ್ವದಲ್ಲಿ ಯುದ್ಧಗಳು ಮತ್ತು ಸಂಕಷ್ಟಗಳು ಮತ್ತು ವಿದ್ಯುನ್ಮಾನಗಳನ್ನು ಎಲ್ಲದನ್ನು ಪರಿಹಾರ ಆಗಲಿ ಅಂತೇಳಿ ಬರೀ ಇದು ಒಂದು ಸಮಾಜಕ್ಕೆ ಅಥವಾ ಒಂದು ಜೀವಕ್ಕೆ ಸೀಮಿತವಲ್ಲ, ಪೂಡಿ ವಿಶ್ವದಲ್ಲಿ ಇರ್ತಕ್ಕಂಥ 3 ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೂ ಸುಖ, ಸಮೃದ್ಧಿ, ಶಾಂತಿ ಸಿಗಲಿ, ನೆಮ್ಮದಿ ಸಿಗಲಿ. ಎಲ್ಲ ಜೀವಿಗಳು ಸಮವಾಗಿ ಜೀವನ ನಡೆಸಿ ತಮ್ಮ ಕೊನೆಗೆ ಜೀವನದಲ್ಲಿ ಸಮಾಧಿ ಮರಣವನ್ನು ಪ್ರಾಪ್ತ ಮಾಡಿ ಪೂಜ್ಯರಾಗುವಂತಾಗಲಿ ಅಂತ ಹೇಳಿ ಪ್ರತಿ ವರ್ಷ
ಏಪ್ರಿಲ್ 9ಕ್ಕೆ ಈ ಒಂದು ನಮೋಕಾರ ಮಂತ್ರದ ಪಠಣದ ಮಹಾಮಂತ್ರ ಪಠಣದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೋದ ವರ್ಷದಿಂದ ಶುರುವಾಗಿದ್ದು ಈ ವರ್ಷ ಮೊದಲನೇ ವಾರ್ಷಿಕೋತ್ಸವ ನಡೆಸಿ ಪೂರ್ವ ವಿಶ್ವದಲ್ಲೇ ಇದು ಖ್ಯಾತಿಯಾಗಿ ಪ್ರತಿಯೊಂದು ಜೀವರಾಶಿಗಳು ಸುಖ ಸಮೃದ್ಧಿ ಶಾಂತಿ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಜೈ ಜಿನೇಂದ್ರಗಳು. ಈ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರಮುಖ ಮುಖಂಡರು ಹಾಗೂ ಜೈನ ಸಮುದಾಯದ ಬಂಧು ಬಾಂಧವರು ಭಾಗವಹಿಸಿದ್ರು.